ಹಿಂಗಿಡ್ರಿ ನಾವು ದೇವ್ರ ಹತ್ರ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು. ಏನಪ್ಪ ಅಂದರೆ ಮನುಷ್ಯನಾಗಿ ಬಂದ ನಂತರ ಶ್ರೀಮಂತಿಕೆ ಬೇಕು, ಅದೇ ಅದ್ರ ಜೊತೆ ಲಕ್ಷಾಧೀಶ ಕೋಟ್ಯಾಧೀಶ ಆದರೂ ಸಹಿತ ನಮ್ಗೆ ಒಳ್ಳೆ ರೀತಿ ಆಯುಷ್ಯ ಮತ್ತು ದೇವರ ಆರೋಗ್ಯ ಕೊಡದೆ ಹೋದರೆ ನಾವು ಎಷ್ಟು ಏನು ಕೋಟ್ಯಾಂತರ ರೂಪಾಯಿ ಇದ್ರೂ ಸಹಿತ ಅನುಭವಿಸೋಕ್ಕೆ ಸಾಧ್ಯ ಆಗಂಗಿಲ್ಲ. ಅದಕ್ಕಾಗಿ ಇವತ್ತಿನ ದಿವಸ ಈ ಪೂಜಾ ಕರ್ಮದ ಮುಖಾಂತರ, ಪೂಜಾ ಕಾರ್ಯದ ಮುಖಾಂತರ ನಮ್ಮೆಲ್ಲರಿಗೆ ದೇವರು ಆ ಒಳ್ಳೆ ರೀತಿಯ ಆಯುಷ್ಯವನ್ನು ಕೊಡಲಿ, ಆರೋಗ್ಯವನ್ನು ಕೊಡಲಿ, ಅದರ ಜೊತೆನೇ ಧನ ಕನಕ ವಸ್ತು ವಾಹನವನ್ನು ನಮಗೆ ಕೊಡಲಿ. ಆ ಎಲ್ಲ ಪರಮಾತ್ಮನ ಕೃಪಾಶೀರ್ವಾದ ಪ್ರಾಪ್ತಿಯಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಡ್ರಿ. ನಾವೀಗ ಮಂತ್ರೋಚ್ಚಾರಣೆ ಮಾಡ್ತೀವಿ. ಓಂ ಶಾಂತಿರಸ್ತು ಪುಷ್ಟಿರಸ್ತು ತುಷ್ಟಿರಸ್ತು ಅಂತೇಳಿ ಆ ಮಂತ್ರೋಚ್ಚಾರಣೆ ಫಲ ಸಂಪೂರ್ಣ ಮನೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರಿಗೆ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಬಂಧು ಬಾಂಧವರಿಗೆ ಈ ಮಂತ್ರೋಚ್ಚಾರಣೆ ಈ ಪೂಜೆ ಫಲ ಪ್ರಾಪ್ತಿಯಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಡ್ರಿ. ಒಂದಧಾರಿಯಿಂದ ಇಬ್ಬರು ಮಂದಿ ಕೈ ಹಚ್ಚಿ ನೀರು ಬಿಡ್ಬೇಕಾಗ್ತದೆ. ಮನುಷ್ಯನಿಗೆ ಪ್ರಾರ್ಥನೆ ಮಾಡಿಕೊಡ್ರಿ. ಆಯುಷ್ಯ ವೃದ್ಧಿ ಆಗಲಿ, ಆರೋಗ್ಯ ವೃದ್ಧಿ ಆಗಲಿ, ಧನ ಕನಕ ವಸ್ತು ವಾಹನದಿಂದ ವೃದ್ಧಿ ಆಗಲಿ, ನಾವು ಮಾಡುವಂಥ ಉದ್ಯೋಗ ವ್ಯಾಪಾರ ವ್ಯವಸಾಯದಲ್ಲಿ ಪ್ರಗತಿ ಆಗಲಿ, ನಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಆಗಲಿ, ನಮಗೆ ದಿನೇ ದಿನೇ ಜ್ಞಾನದಿಂದ ಧನದಿಂದ ಧಾನ್ಯದಿಂದ ವೃದ್ಧಿ ಆಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡ ಆ ಕಲಶದಾಗ ನೀರು ಹಾಕಬೇಕು. ಲಕ್ಷಾಧೀಶ ಕೋಟ್ಯಾಧೀಶ ಅಬ್ಜಾಧೀಶ ಇದ್ರೂ ಸಹಿತ ಅವ್ನು ಪುಣ್ಯವನ್ನು ಸಂಪಾದನೆ ಮಾಡಬೇಕಾಗಿತ್ತಪ್ಪ ಅಂದರೆ ಅಥವಾ ಪುಣ್ಯವನ್ನು ಪಡ್ಕೊಳ್ಬೇಕಾಗಿತ್ತಪ್ಪ ಅಂದರೆ ಅವ್ನು ದಾನ ಮಾಡಬೇಕು ಅಥವಾ ಧರ್ಮ ಮಾಡಬೇಕು ಅಥವಾ ಪೂಜಾ ಕಾರ್ಯವನ್ನು ಮಾಡಿದರೆ ಮಾತ್ರ ಅವ್ನು ಪುಣ್ಯ ಪ್ರಾಪ್ತಿ ಆಗ್ತದೆ. ಅದಕ್ಕಾಗಿ ನಾವು ಇವತ್ತಿನ ದಿವಸ ಈ ಪೂಜಾ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ಈ ಪೂಜಾ ಕಾರ್ಯದಿಂದ ನಮಗೆ ಪುಣ್ಯ ಪ್ರಾಪ್ತಿ ಆಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಆ ಪುಣ್ಯ ನಮ್ಗೆ ಆಪತ್ತು ಕಾಲದಲ್ಲಿ ಆರೋಗ್ಯದ ಸಮಸ್ಯೆ ಉಂಟಾದಾಗ ಅಥವಾ ಬಿಕ್ಕಟ್ಟಿನ ಪರಿಸ್ಥಿತಿ ಒಳಗೆ ಪುಣ್ಯ ರಕ್ಷಣೆಯನ್ನು ಮಾಡ್ತೈತೆ. ಅದಕ್ಕಾಗಿ ಇವತ್ತಿನ ದಿವಸ ಈ ಪುಣ್ಯ ನಮಗೆ ಪ್ರಾಪ್ತಿಯಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡ ಇಬ್ರು ಮಂದಿ ಹೇಳ್ಬೇಕು. ಎಲ್ಲರೂ ಹೇಳ್ರೆ ನಡೆದೈತಿ. ಮೈಹಂ ಸಹ ಕುಟುಂಬಾಯ ಮಾಹೇಶ್ವರಾನ್ ನಮಸ್ಕುರುಮಾನಾಯ ಆಶೀರ್ವಚನ ಮಪೇಕ್ಷುಮಾನಾಯ ಶ್ರೀ ಗುರು ದತ್ತ ಭವನ ಪೂಜಾ ಕರ್ಮಣಃ ಪುಣ್ಯಾಹಂ ಭವಂತೋ ಬ್ರುವಂತು. ಇಲ್ಲಿ ನೋಡಿ, ಭೂಮಿಗೆ ಸ್ಪರ್ಶ ಮಾಡಿ ಹಣೆಗೆ ಹಚ್ಬೇಕು ನೀವು. ಓಂ ಪುಣ್ಯಾಹಂ ಸ್ವಸ್ತಯೇ ವಾಯುಮಪಬ್ರವಾಮಹೇ ಸೋಮಂ ಸ್ವಸ್ತಿ ಭುವನಸ್ಯ ಯಸ್ಪತಿ ಕುಟುಂಬಾಯ ಮಾಹೇಶ್ವರಾನ್ ನಮಸ್ಕುರುಮಾನಾಯ ಆಶೀರ್ವಚನ ಅಪೇಕ್ಷುಮಾನಾಯ ವಾಸ್ತುಕ್ಷಾಂತಿ ಕರ್ಮಣಃ ಸ್ವಸ್ತಿನೋ ಭವಂತು ಬ್ರುವಂತು. ಸ್ವಸ್ತಿಕ್ ಚಿಹ್ನೆ ನಾವು ತೆಗೆದ 4 ಕೋಣೆಗಳು ಬರ್ತಾವೆ. ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಆ ಚತುರ್ವಿಧ ಫಲ ಪುರುಷಾರ್ಥಗಳು ನಮಗೆ ಪ್ರಾಪ್ತಿಯಾಗಲಿ, ಧರ್ಮದಿಂದ ನಮ್ಮ ಜೀವನ ಸಾಗಲಿ, ಆ ಧರ್ಮದಿಂದನೇ ನಮ್ಗೆ ಹಣವನ್ನ ಅಂದ್ರೆ ಅರ್ಥವನ್ನ ಪ್ರಾಪ್ತಿಯಾಗಲಿ, ಅದರಿಂದ ನಮ್ಮ ಬಯಕೆಗಳ ಈಡೇರಲಿ, ಮೋಕ್ಷದ ದಾರಿಯಲ್ಲಿ ಸದಾಕಾಲ ನಮ್ಮ ಪರಮಾತ್ಮ ಅಂತ ಪ್ರಾರ್ಥನೆ ಮಾಡ್ಕೊಳ್ರಿ. 3 ಸರ್ತಿ ಹೆಸರು. ಓಂ ಸ್ವಸ್ತಿ ಓಂ ರುದ್ಯಾಮಸ್ತೋಮಂ ಸಂಕನಯಾಮ ವಾಚಮಾನಂ ಮಂತ್ರಂ ಸರತೆ ಓಪಯಾತಂ ಯಶೋನ ಪಕ್ವಂ ಗದುಗೋಶ್ವಂತರ ಭೂತಾಂಶೋ ಕ್ಷಣ ವೃದ್ಧಿ ಆಗಬೇಕಂತ ಧಾನ್ಯದಿಂದ ವೃದ್ಧಿ ಆಗಲಿ, ಧನದಿಂದ ವೃದ್ಧಿ ಆಗಲಿ, ಆಯುಷ್ಯದಿಂದ ವೃದ್ಧಿ ಆಗಲಿ, ಆರೋಗ್ಯದಿಂದ ವೃದ್ಧಿ ಆಗಲಿ, ಜ್ಞಾನದಿಂದ ವೃದ್ಧಿ ಆಗಲಿ, ಬುದ್ಧಿಯಿಂದ ವೃದ್ಧಿ ಆಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ರಿ. ಓಂ ವೃದ್ಧತಾಂ ವೃದ್ಧಿ ಸಮೃದ್ಧಿ ಓಂ ವೃದ್ಧತಾಂ ವೃದ್ಧಿ ಸಮೃದ್ಧಿ ಓಂ ವೃದ್ಧತಾಂ ವೃದ್ಧಿ ಸಮೃದ್ಧಿ ಓಂ ವಾಮ ದಕ್ಷಿಣಾಸ್ತಾಭ್ಯಾಂ ದಕ್ಷಿಣೋತ್ತರ ಕಲಶೋ ಕೃತ್ವಾ ಮುಖ ಸಮಂ ಕಲಶ ಮುದ್ರುತೆ ತಾಭ್ಯಮೇಕಧಾರಾಭ್ಯಾಂ ಪೂರ್ವ. ಅದಕ್ಕೆ ನಮ್ಮ ಬಂಧು ಬಾಂಧವರ ಬೇಕಾಗ್ತಾರೆ. ಅದಕ್ಕಾಗಿ ಅದೇ ರೀತಿ ಈ ಶಿವನ ಪರಿವಾರ ದೇವತೆಗಳಂತ ಇರ್ತಾರೆ. ಶಿವನ ಮುಂದೆ ಹೆಂಗೆ ನಂದಿ ಇರ್ತೈತಿ, ಅಲ್ಲಿ ನಾವು 24 ಅಡಿಕೆಯನ್ನು ಇಟ್ಟಿದ್ದೇವೆ. ಅದೇನು ಪ್ರತೀಕ ಏನಪ್ಪ ಅಂದರೆ ನಾವು ವೀರಭದ್ರ ಕುಲದವರು, ನಮ್ಮ ಮನೆ ದೇವರು ವೀರಭದ್ರವರಿಂದ ವೀರಭದ್ರನ ವಂಶ ಅಂದರೆ ನಾವು ಹಿರಿಯರು, ನಮ್ಮ ಅಜ್ಜ ಮುತ್ತಜ್ಜ ಅವರಜ್ಜ ಹೆಂಗೆ ನೋಡ್ತೀವಲ್ಲ ಹಂಗೆ ನಮ್ಮ ಮೂಲ ಎಲ್ಲಪ್ಪ ಅಂದರೆ ಆ ವೀರಭದ್ರನಿಂದನ ಮೂಲ ಭದ್ರಕಾಳಿ ಮತ್ತು ವೀರಭದ್ರೇಶ್ವರದಿಂದನ ನಮ್ಮ ವಂಶ ವೃದ್ಧಿ ಆಯಿತು. ವಂಶ ಇಲ್ಲಿವರೆಗೆ ನಮ್ಮ ಬೆಳ್ಕೊಂತ ಬಂತು. ಅದಕ್ಕಾಗಿ ಆ ಶಿವನ ಪರಿವಾರ ದೇವತೆಗಳ ಶ್ರೀ ನಂದಿ, ಭೃಂಗಿ, ವೀರಕ, ವೀರಭದ್ರ, ಪುಷ್ಪದಂತ, ಅಂಡಾಭರಣ, ದಂಡಪಾಣಿ, ಚಂಡೇಶ್ವರ,
ದಾರುಕ ರೇಣುಕ ವಿಕರ್ಣ ವಿಜಯಕರ್ಣ ಘಂಟಾಕರ್ಣ ಗೋಕರ್ಣ ರೇವಣ ಸಿದ್ಧ ಮರುಳ ಸಿದ್ಧ ಏಕೋರಾಮ ಪಂಡಿತಾರಾಧ್ಯ ಸುಕೇತು ರೂರು ಪುಮನ್ನು ಪೃಗು ದದೀಚಿ ಅಂತೇಳಿ 24 ಗಣದೇವತೆಗಳು ಬರ್ತಾರೋ ಆ ಗಣದೇವತೆಗಳನ್ನ ಆಹ್ವಾನೆಯನ್ನು ಮಾಡಿ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಆ ಶಿವನ ಪರಿವಾರ ದೇವತೆ ಕೃಪಾಶೀರ್ವಾದ ನಮಗೆ ಪ್ರಾಪ್ತಿಯಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಡ್ರಿ. ಓಂ ನಾಂದಿ ದೇವತಾಭ್ಯೋ ನಮಃ ಅಂತ ಪ್ರಾರ್ಥನೆ ಮಾಡಿ ಆ ಅಡಿಕೆ ಮೇಲೆ ಅಕ್ಷತೆ ಹಾಕಬೇಕು ಮತ್ತು ಪ್ರತಿಯೊಂದು ಹೂವಿಗೆ ಅರಿಶಿನ ಕುಂಕುಮ ಹಚ್ಚಿ ಅಡಿಕೆ ಇಟ್ಟ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಓಂ ಅತ ಯಥೋಪಚಾರ ಶ್ರೀ ನಾಂದಿ ದೇವತಾ ಪೂಜಾಂ ಕರಿಷ್ಯೇ ಮಾಡ್ತೀವಿ. ಪಂಚಕಲಶ ಏನಪ್ಪ ಅಂದರೆ ಇದು ಮುತ್ತೈತನದ ಸಂಕೇತ. ಹಸಿರು ಕಲರ್ ಏನತ್ತಲ್ಲ ರಂಭಾಪುರಿ ಪೀಠ. ನಾವು ವೀರಭದ್ರ ಮನಿ ದೇವರಿರೋದ್ರಿಂದ ನಮ್ಮ ಪೀಠ ರಂಭಾಪುರಿ ಪೀಠ. ಬಾಳೆಹಳ್ಳಿ ಸಿಂಹಾಸನ ಪಡವಡಿ ಬಗಿ ಅಂತ ಹೇಳ್ತೇವೆ ನಾವು. ಅದೇ ರೀತಿಯಲ್ಲಿ ಕೆಂಪು ಕಲರ್ ಇರ್ತಲ್ಲ ಇದು ಹಸಿರು ಕಲರ ಹಸಿರು ಬಳೆಯ ಸಂಕೇತ. ಆಮೇಲೆ ಕೆಂಪು ಕಲರ ಕುಂಕುಮದ ಸಂಕೇತ ಮತ್ತು ರಕ್ತದ ಸಂಕೇತ. 2 ರಕ್ತ ಸಂಬಂಧಗಳು ಕೂಡೋದ್ರಿಂದ ಅಲ್ಲಿ ರಕ್ತದ ಸಂಕೇತ. ಆಮೇಲೆ ನೀಲಿ ಕಲರ ಕರಿಮನಿಯ ಸಂಕೇತ. ಬೆಳೆದೇನೈತಿ ಅದು ಶ್ರೀಶೈಲ ಪೀಠ. ಅದು ಬೆಳ್ಳಿ ಕಾಲುಂಗರದ ಸಂಕೇತ ಮತ್ತು ನಡುವಿಂದ ಅರಿಶಿನ ಮತ್ತು ಬಂಗಾರದ ಸಂಕೇತ. ಹಂಗೆ ರಂಭಾಪುರಿ ಉಜ್ಜಯಿನಿ ಕೇದಾರ ಶ್ರೀಶೈಲ ಕಾಶಿ ಅಂತೇಳಿ 5 ಪಂಚಪೀಠಗಳು ನಮ್ಮ ಭಾರತ ದೇಶದೊಳಗೆ ಅಸ್ತಿತ್ವದಲ್ಲಿದ್ದವು. ಆ ಜಗದ್ಗುರುಗಳ ಆಶೀರ್ವಾದ ಸದಾಕಾಲ ಪ್ರಾಪ್ತಿಯಾಗಲಿ. ಇಲ್ಲಿರ್ತಕ್ಕಂಥ ಎಲ್ಲ ಸೌಭಾಗ್ಯವತಿಯರ ಅಖಂಡ ಸೌಭಾಗ್ಯ ಅವರು ಉಳಿಲಿ. ಆ ಜಗದ್ಗುರುಗಳ ಆಶೀರ್ವಾದ ನಮಗೆ ಸದಾಕಾಲ ಪ್ರಾಪ್ತಿಯಾಗಲಿ. ಈ ಪಂಚತತ್ವದ ಜಗದ್ಗುರು ಅಂದ್ರೆ ನಾವು ಪೃಥ್ವಿ ಆಪ್ ತೇಜೋ ವಾಯು ಆಕಾಶಾಧ್ಯವರ್ಣ ಅಂತ ಹೇಳ್ತೀವಿ. ಅದೇ ರೀತಿ ರಂಭಾಪುರಿ ಪೀಠ ಪೃಥ್ವಿ ತತ್ವ, ಉಜ್ಜಯಿನಿ ಪೀಠ ಅಗ್ನಿತತ್ವ, ಜಲತತ್ವ, ವಾಯುತತ್ವ. ಹಿಂಗೆ ಆ ಪಂಚಭೂತಗಳ ಸಹಿತ ಕೃಪಾಶೀರ್ವಾದ ನಮಗೆ ಪ್ರಾಪ್ತಿಯಾಗಲಿ. ಈ ಪಂಚಭೂತಗಳಿಂದ ಈ ಕಟ್ಟಡಕ್ಕೆ ಯಾವುದೇ ರೀತಿಯ ಅವಘಡಗಳು ಆಗದೇ ಇರಲಿ ಅಂತ ಆರಂಭವಾಗಲಿ. ಆ ಕಾರ್ಯಕ್ಕೆ ಯಾವುದೇ ರೀತಿ ವಿಘ್ನಗಳು ಬರದೇ ಇರಲಿ. ಆ ವಿಘ್ನಗಳ ಅಧಿಪತಿಯಾಗಿರ್ತಕ್ಕಂತಹ ವಿಘ್ನೇಶ್ವರ ಈ ಕಲ್ಯಾಣ ಮಂಟಪವನ್ನು ಯಾವುದೇ ವಿಘ್ನಗಳು ಬರದೇ ಇರುತ್ತೆ ರಕ್ಷಣೆಯನ್ನು ಮಾಡಲಿ. ಇಲ್ಲಿ ಶುಭ ಕಾರ್ಯಗಳ ಸದಾಕಾಲ ಆ ವಿಘ್ನೇಶ್ವರ ಕೃಪೆಯಿಂದ ಸದಾಕಾಲ ನೆರವೇರಲಿ ಅಂತ ಪ್ರಾರ್ಥನೆ ಮಾಡಿಕೊಡ್ರಿ. ಒಂದು ಪ್ರದಕ್ಷಿಣೆ ಮಾಡಿ ಅಕ್ಷತೆ ಹೂವು ತಗೊಂಡು ಲಕ್ಷತೆ ಹಾಕಿ. ಇನ್ನೊಂದು ಬಾಕ್ಸ್ ಬರ್ತೈತಿ. ಆಯಾ ದೇವತೆಗಳಲ್ಲಿರ್ತಾರೆ. ಸರ್ವ ಅರಿಷ್ಟ ನಿವಾರಣೆಗಾಗಿ ಅಥವಾ ಸಮೃದ್ಧಿ ಸಲುವಾಗಿ, ಸರ್ವದೇವತೆ ಕೃಪಾಶೀರ್ವಾದ ಸಲುವಾಗಿ ಈ ಸರ್ವತೋಭದ್ರ ಮಂಡಲ ಪೂಜೆಯನ್ನು ಮಾಡಿ ಆ ಸರ್ವತೋಭದ್ರ ಮಂಡಲದಿಂದ ಉತ್ತರೋತ್ತರವಾಗಿ ಅಭಿವೃದ್ಧಿಯಾಗಲಿ. ಆ ಎಲ್ಲ ದೇವತೆಗಳ ಕೃಪಾಶೀರ್ವಾದ ಪ್ರಾಪ್ತಿಯಾಗಲಿ. ಧನಧಾನ್ಯ ವೃದ್ಧಿಯಾಗಲಿ, ಸಂಪತ್ತು ವೃದ್ಧಿಯಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಡ್ರಿ. ಓಂ ಸರ್ವತೋಭದ್ರ ಮಂಡಲ ದೇವತಾಭ್ಯೋ ನಮಃ ಅಂತ ಪ್ರಾರ್ಥನೆ ಮಾಡಿ ಸೆಂಟರ್ಗೆ ಅಕ್ಷತೆ ಅಂತಂದರೆ ಅದಕ್ಕೆ ಆ ಸಭೆಗೆ ಅಧಿಪತಿಗಳಾಗಿರ್ತಕ್ಕಂಥ ಸಪ್ತಸಭಾಪತಿಗಳ ಅಸ್ತಿತ್ವ ಬೇಕಾಗ್ತೈತಿ. ಅದಕ್ಕಾಗಿ ಮೊದಲನೇದ ದುರ್ಗಾ, ಗಣಪತಿ, ಅಭಯಂಕರ, ಮೃತ್ಯುಂಜಯ, ವಾಸ್ತು, ತ್ರ್ಯಂಬಕ, ಈ ರೀತಿ ಸಪ್ತಸಭಾಪತಿ ದೇವತೆಗಳು. ಅಂದರೆ ನಾವು ಪೂಜೆ ಮಾಡೋಕ್ಕೆ ಹೆಂಗೆ ಪುರೋಹಿತರ, ಆಮೇಲೆ ಅಡುಗೆ ಮಾಡೋಕ್ಕೆ ಹೆಂಗೆ ಆಚಾರ್ಯಗಳ, ಪೆಂಡಲ್ದವ್ರ, ಹಂಗೆ ಪ್ರತಿಯೊಂದು ಒಂದು ಕಾರ್ಯವನ್ನು ಅವ್ರವ್ರಿಗೆ ಒಪ್ಸಿರ್ತೇವೆ. ಅದಕ್ಕಾಗಿ ಈ ಸದಾಕಾಲ ಇಲ್ಲಿ ನಡೆಯಂತಕ್ಕ ಶುಭ ಕಾರ್ಯಗಳಿಗೆ ಈ ಸಪ್ತಸಭಾಪತಿಗಳ ಅಸ್ತಿತ್ವ ಹಾಗೂ ಅವರ ಆಶೀರ್ವಾದದೊಂದಿಗೆ ಈ ಕಾರ್ಯ ಸಾಂಗಮಂಗಲವಾಗಿ ಇಲ್ಲಿ ಸದಾಕಾಲ ಶುಭ ಕಾರ್ಯಗಳು ನೆರವೇರ್ತಾ ಇರಲಿ ಅಂತ ಪ್ರಾರ್ಥನೆ ಮಾಡಿಕೊಡ್ರಿ. ಓಂ ಸಪ್ತಸಭಾಪತಿ ದೇವತಾಭ್ಯೋ ನಮಃ ಅಂತ ಪ್ರಾರ್ಥನೆ ಮಾಡಿಕೊಂಡ ಫಸ್ಟ್ ಆ ಕಲಶಕ್ಕೆ ಅಕ್ಷತೆ ಹಾಕ್ಕೊಳ್ಳೋದು. ಆಮೇಲೆ ಈ ಕಡೆಯಿಂದ ನಾವು ಹೇಳ್ತೀವಿ ಒಂದೊಂದು ಕಲಶ ಪೂಜೆ ಮಾಡ್ಕೊಳ್ಳೋದು. ಓಂ ಜಾತವೇದಸೇ ಸುನವಾಮಸೋಮರಾತಿ ಯತೋ ನಿದಹಾತಿ ವೇದಃ ಸನಂ ಪರಿಷದತಿ ದುರ್ಗಾನಿ ವಿಶ್ವಾ ನಾವೇವ ಸಿಂಧು ದುರ್ಗಾತಗ್ನೇ. ಅದೇ ರೀತಿ ಹುಟ್ಟಿದಾಗೂ ಲಿಂಗ ಕಟ್ತಾರು. ನಾವು ತಿರ್ಕೊಂಡಾಗೂ ಸಹಿತ ನಮ್ಗೆ ಎಷ್ಟೇ ಶ್ರೀಮಂತನಾದರೂ ಸಹಿತ ಆಸ್ತಿಗಳಿದ್ರೂ ಸಹಿತ ನಮ್ಮ ಕೈಯಲ್ಲಿ ಲಿಂಗವನ್ನು ಮಾತ್ರ ಕೊಡ್ತಾರೆ. ಅದಕ್ಕಾಗಿ ಲಿಂಗೋದ್ಭವ ಮತ್ತು ಲಿಂಗೈಕ್ಯ ಅಂತ ಶಬ್ದ ನಮ್ಮ ವೀರಶೈವ ಪರಂಪರೆಯೊಳಗೆ ಬರ್ತೈತಿ. ಅದಕ್ಕಾಗಿ ನಾವು ಚತುರ್ಲಿಂಗತೋ ಭದ್ರ ಮಂಡಲ ಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಆ ಶಿವನ ಅನುಗ್ರಹ ಸದಾಕಾಲ ನಮ್ಮ ಮೇಲೆ ಇರಲಿ. ಧರ್ಮ, ಅರ್ಥ, ಕಾಮ, ಮೋಕ್ಷದ ಪ್ರತೀಕಗಳು. ಅದಕ್ಕಾಗಿ ಸದಾಕಾಲ ನಮಗೆ ಆ ಚತುರ್ವಿಧ ಫಲ ಪುರುಷಾರ್ಥಗಳ ಸಿದ್ಧಿಗಾಗಿ ಇವತ್ತಿನ ದಿವಸ ಆ ಚತುರ್ಲಿಂಗತೋ ಭದ್ರ ದೇವತೆಗಳ ಪೂಜಾ ಕಾರ್ಯವನ್ನು ನಾನು ಮಾಡ್ತಾಯಿದ್ದೀನಿ. ಆ ಪರಮಾತ್ಮನ ಆಶೀರ್ವಾದ, ಆ ಶಿವನ ಆಶೀರ್ವಾದ ಸದಾಕಾಲ ಪ್ರಾಪ್ತಿಯಾಗಲಿ. ನಮಗೆ ಒಳ್ಳೆ ರೀತಿಯಿಂದ ಸಂಸ್ಕಾರವನ್ನು ಗುರುಗಳಿಂದ ಪ್ರಾಪ್ತಿಯಾಗಲಿ. ನಮ್ಮ ಜೀವನ ಸಂಸ್ಕಾರಯುಕ್ತವಾಗಿ ಇರಲಿ ಅಂತ ಪ್ರಾರ್ಥನೆ ಮಾಡಿಕೊಡ್ರಿ. ಮನುಷ್ಯನಿಗೆ ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರ ಪಠನೆ ಮಾಡ್ಕೊಳ್ಳೋದು. ಆ ಕಲಶಕ್ಕೆ ಅಕ್ಷತೆ ಹಾಕೊಳ್ಳೋದು ಆಗಲಿ. ಅಥವಾ ಅಂಥವು ಏನಾದರೂ ದುರ್ಘಟನೆಗಳಿದ್ದರೆ, ಅಪಮೃತ್ಯುಗಳಿದ್ದರೆ
ಅಥವಾ ಯಾವುದೇ ರೀತಿ ಶತ್ರುಗಳ ಬಾಧೆಗಳಿದ್ದರೆ ಆ ಶತ್ರುಗಳ ಬಾಧೆಗಳ ನಿವಾರಣೆ ಆಗಲಿ, ಆ ಅಘೋರ ದೇವತೆ ಅಂಥ ಯಾವುದೇ ರೀತಿ ವ್ಯಕ್ತಿಗಳಿಂದ ತೊಂದರೆ ಆಗದೇ ಇರಲಿ ಅಂತ ಪ್ರಾರ್ಥನೆ ಮಾಡಿಕೊಡ್ರಿ. ಓಂ ಅಘೋರಾಯ ನಮಃ ಅಂತ ಪ್ರಾರ್ಥನೆ ಮಾಡಿಕೊಂಡು ಮನುಷ್ಯನ ಅಘೋರ ಪ್ರಾರ್ಥನೆ. ನಮಃ ಶಂಕರಾಯ ಚ ಮಯಸ್ಕರಾಯ ಚ ನಮಃ ಶಿವಾಯ ಚ ಶಿವತರಾಯ ಚ. ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ನವಗ್ರಹ ದೇವತೆಗಳ ರಾಜಕಾರಣಿಗಳು ಹೆಂಗೆ ನಮ್ಮ ದೇಶವನ್ನು ರಾಜ್ಯವನ್ನು ಆಳ್ತಿರ್ತಾರೋ ಹಂಗೆ ಪ್ರತಿಯೊಂದು ಗ್ರಹ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಆಯಾ ದಶಾಗಳ ಕಾಲದಾಗ ಶುಭ ಮತ್ತು ಅಶುಭ ಫಲವನ್ನು ಕೊಡ್ತಿರ್ತಾರೆ. ಅದಕ್ಕಾಗಿ ಇವತ್ತಿನ ದಿವಸ ಈ ಪೂಜಾ ಕಾರ್ಯ ನಿಮಿತ್ತವಾಗಿ ಈ ನವಗ್ರಹ ಮಂಡಲ ರಚನೆಯನ್ನು ಮಾಡಿ ನವಗ್ರಹ ದೇವತೆಗಳ ಆರಾಧನೆಯನ್ನು ಮಾಡಿ ಪೂಜೆಯನ್ನು ಮಾಡ್ತಾ ಇದ್ದೀನಿ. ನಿಮ್ಮ ಜನ್ಮಕುಂಡಲಿಯಲ್ಲಿ ಅಥವಾ ನಿಮ್ಮ ಮಕ್ಕಳ ಜನ್ಮಕುಂಡಲಿಯಲ್ಲಿ ಇರತಕ್ಕಂಥ ಯಾವುದೇ ರೀತಿ ದೋಷಗಳು, ನವಗ್ರಹಗಳ ದೋಷಗಳಿದ್ದರೆ ಆ ದೋಷಗಳ ನಿವಾರಣೆ ಆಗಲಿ, ನವಗ್ರಹ ದೇವತೆಗಳ ಶುಭ ಫಲವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಡ್ರಿ. ಪ್ರತಿಯೊಂದು ಗ್ರಹದಿಂದ ಶುಭ ಮತ್ತು ಅಶುಭ ಫಲವನ್ನು ಕೊಡ್ತಿರ್ತದೆ. ಅದಕ್ಕಾಗಿ ಜನ್ಮಕುಂಡಲಿಯಲ್ಲಿ ಯಾವುದೇ ರೀತಿ ಗ್ರಹಗಳು ನೀಚಾಗಿದ್ದರೆ, ಅಸ್ತಂಗತ ಆಗಿದ್ದರೆ ಅಥವಾ ಯಾವುದೇ ಅಶುಭ ಫಲವನ್ನು ಕೊಡ್ತಾ ಇದ್ದರೆ ಆ ನವಗ್ರಹ ದೇವತೆಗಳ ಶುಭ ಫಲವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಡ್ರಿ. ಮನುಷ್ಯನೊಳಗೆ ಓಂ ನವಗ್ರಹ ದೇವತಾಭ್ಯೋ ನಮಃ ಅಂತ ಪ್ರಾರ್ಥನೆ ಮಾಡಿಕೊಡ್ರಿ. ಓಂ ಯಜಮಾನಃ ಧರ್ಮಪತ್ನ್ಯಾ ಸಹ ಕೃತನಿತ್ಯಕ್ರಿಯಂ ಭದ್ರಪೀಠೋಪರಿಪವೇಶ್ಯ ಆಚಮ್ಯ ಪವಿತ್ರಪಾಣಿ ಪ್ರಾಣಾನಾಯಮ್ಯ. ಆ ಸರ್ಕಾರಿ ಸಂಬಂಧಿಸಿದ ಕೆಲಸಗಳ ಒಳ್ಳೆ ರೀತಿಯಿಂದ ಸರ್ಕಾರಿ ಅಧಿಕಾರಿಗಳ ಆ ಕೆಲಸವನ್ನು ಮಾಡಿಕೊಡಲಿ ಅಂತ ಪ್ರಾರ್ಥನೆ ಮಾಡಿಕೊಡ್ರಿ. ಆ ಸೂರ್ಯ ಕಲಶಕ್ಕೆ ಹೂವು, ಪತ್ರಿ, ಅಕ್ಷತೆ ಆಗಬೇಕು. ಮಾನಸಿಕ ದುಃಖ, ಮಾನಸಿಕ ಹಿಂಸೆ, ಮಾನಸಿಕ ನೋವನ್ನು ದೂರ ಮಾಡುವಂಥ ಚಂದ್ರಗ್ರಹದ ಸಂಬಂಧಿಸಿದ ಯಾವುದೇ ರೀತಿ ಕುಂಡ್ಲಿಯಲ್ಲಿ ದೋಷಗಳಿದ್ರೆ ಆ ದೋಷಗಳ ನಿವಾರಣೆ ಆಗಲಿ, ಚಂದ್ರಗ್ರಹ ದೇವತೆ ಶುಭ ಫಲವನ್ನು ಉಂಟು ಮಾಡಲಿ, ಯಾವುದೇ ರೀತಿ ಟೆನ್ಷನ್, ಇರಿಟೇಷನ್, ಮನೋ ದುಃಖ, ನೋವುಗಳಿದ್ರೆ ನಿವಾರಣೆ ಆಗಲಿ ಅಂತ ಪ್ರಾರ್ಥನೆ ಮಾಡಿಕೊಡ್ರಿ. ಹೇಳ್ರಿ ಓಂ ಚಂದ್ರಾಯ ನಮಃ. ಮಮ ಮಣ ಪೀಡೋಪ ಶಾಂತಗೆ ಹೊತ್ಕೊಂಡು ಬಂದಿರ್ತೀವಿ. ತಂದೆ ತಾಯಿ ಋಣ, ಗುರುವಿನ ಋಣ, ದೇವ ಋಣ ಅಂತೇಳಿ ನಾವು ಯಾರಾದರೂ ಏನಾದರೂ ಒಂದು ಸಹಾಯ ಮಾಡಿದರೆ ಅವ್ರಿಗೆ ಧನ್ಯವಾದವನ್ನು ಅರ್ಪಣೆ ಮಾಡ್ತೀವಿ. ಆದರೆ ಗುರುವಿಗಾಗಲಿ, ತಂದೆ ತಾಯಿಗಾಗಲಿ ಅಥವಾ ದೇವರಿಗಾಗಲಿ ನಾವು ಎಷ್ಟೇ ಧನ್ಯವಾದವನ್ನು ಅರ್ಪಣೆ ಮಾಡಿದ್ರೂ ಸಹಿತ ಕಡಿಮೆನೇ. ಅದಕ್ಕಾಗಿ ಈ ಭೂಮಿಯಲ್ಲಿ ಬಂದ ನಂತರ ಋಣಗಳನ್ನು ಹೊತ್ತುಕೊಂಡ ನಂತರ ಆ ಋಣದ ಬಾಧೆ ನಮಗೆ ಬಾಧಿಸದೇ ಇರಲಿ, ಆ ಋಣಗಳಿಂದ ವಿಮುಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡಿಕೊಡ್ರಿ. ಅಥವಾ ಈ ಕಟ್ಟಡ ಸಂಬಂಧಿಸಿ ನೀವು ಏನಾದರೂ ಸಾಲಗಳಾಗಲಿ ಅಥವಾ ಬ್ಯಾಂಕ್ ಲೋನ್ಗಳು ತೊಗೊಂಡಿದ್ರು ಸಹಿತ ಅದು ಬೇಗ ತೀರಲಿ ಅಂತ ಪ್ರಾರ್ಥನೆ ಮಾಡಿಕೊಡ್ರಿ. ಅದಕ್ಕೆ ಅಕ್ಷತೆ ಹಾಕಿ ಹೇಳ್ರಿ ಓಂ ಮಂಗಳಾಯ ನಮಃ. ಮಮ ಋಣ ಪೀಡೋಪ ಶಾಂತಗೆ. ಯಾವುದೇ ರೀತಿ ವ್ಯಾಪಾರ ವ್ಯವಹಾರದಲ್ಲಿ ಅಡೆತಡೆಗಳಾಗದೇ ಇರಲಿ, ವ್ಯಾಪಾರ ವ್ಯವಹಾರದಲ್ಲಿ ವೃದ್ಧಿ ಆಗಲಿ ಅಂತ ಪ್ರಾರ್ಥನೆ ಮಾಡಿಕೊಡ್ರಿ. ನಿಮ್ಮ ಜನ್ಮಕುಂಡಲಿರ್ತಕ್ಕಂಥ ಯಾವುದೇ ರೀತಿ ಬುಧಗ್ರಹ ಸಂಬಂಧಿಸಿದ ದೋಷಗಳಿದ್ದರೆ ಆ ದೋಷಗಳ ನಿವಾರಣೆ ಆಗಲಿ, ಆ ಬುಧಗ್ರಹ ದೇವತೆ ಶುಭ ಫಲ ಉಂಟಾಗಲಿ ಅಂತ ಪ್ರಾರ್ಥನೆ ಮಾಡಿರಿ. ಹೇಳ್ರಿ ಓಂ ಬುಧಾಯ ನಮಃ. ಮಮ ಬುದ್ಧಿ ಪೀಡೋಪ ಶಾಂತಗೆ. ಕಾಲದಾಗ ಇದ್ದು ಅಂತ ಹೇಳ್ತಿದ್ರು, ಆದರೆ ಈಗಿನ ಕಾಲದಾಗೂ ಸಹಿತ ಶಾಪಗಳ ಫಲವನ್ನು ಕೊಡ್ತಿರ್ತಾವೆ. ಅದಕ್ಕಾಗಿ ನಮ್ಮ ಮನೆತನಕ್ಕೆ ಯಾವುದೇ ರೀತಿ ಶಾಪಗಳಿದ್ದರೆ ಆ ಶಾಪಗಳಿಂದ ನಿವೃತ್ತಿ ಆಗಲಿ, ವಂಶ ವೃದ್ಧಿ ಆಗಲಿ, ಆ ಬೃಹಸ್ಪತಿ ದೇವತೆಯ ಕೃಪಾಶೀರ್ವಾದ ಸದಾಕಾಲ ಪ್ರಾಪ್ತಿಯಾಗಲಿ, ಒಳ್ಳೆ ರೀತಿಯ ಜ್ಞಾನ ಪ್ರಾಪ್ತಿಯಾಗಲಿ, ಬುದ್ಧಿ ಪ್ರಾಪ್ತಿಯಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಡ್ರಿ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಅಕ್ಷತೆ ಹಾಕಿ. ಓಂ ಬೃಹಸ್ಪತಿಗೆ ನಮಃ. ಮಮ ಶ್ರಾಪ ಪೀಡೋಪ ಶಾಂತಗೆ. ಮಮ ಸಂತಾನ ಪುತ್ರ ಪುತ್ರಿ ಪೀಡೋಪ ಶಾಂತ. ಸಂಬಂಧಿಸಿದ ಭಾತೃ ಭಗಿನಿ ಶಾಪ ಆಗಲಿ, ಸ್ತ್ರೀ ಶಾಪ ಆಗಲಿ ಇದ್ದರೆ ನಿವೃತ್ತಿ ಆಗಲಿ, ಆ ಶುಕ್ರಗ್ರಹ ದೇವತೆ ಶುಭ ಫಲವನ್ನು ಉಂಟು ಮಾಡಿ ನಮಗೆ ಅಷ್ಟೈಶ್ವರ್ಯ, ಭೋಗೈಶ್ವರ, ನವನಿಧಿಗಳ ಪ್ರಾಪ್ತಿಯಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಡ್ರಿ. ಹೇಳ್ರಿ ಓಂ ಶುಕ್ರಾಯ ನಮಃ. ಓಂ ಶುಕ್ರಾಯ ನಮಃ. ಮಮ ನೀವೊಬ್ರು ಹೇಳ್ರಿ ಮಮ ಪತಿ ಪೀಡೋಪ ಶಾಂತಗೆ. ಮಮ ಪತ್ನಿ ಪೀಡೋಪ ಶಾಂತಗೆ. ದೋಷಗಳಿದ್ದರೆ ಶನಿ ಸಾಡೆ ಸಾತಿಗಳಲ್ಲಿ ನಡೆಯುವಂಥ ಯಾವುದೇ ರೀತಿ ಅಪಮೃತ್ಯುಗಳಾಗಲಿ, ಭಯಗಳಾಗಲಿ ನಿವೃತ್ತಿ ಆಗಲಿ ಅಂತ ಪ್ರಾರ್ಥನೆ ಮಾಡಿಕೊಡ್ರಿ. ಹೇಳ್ರಿ ಓಂ ಶಂ ಶಣೇಶ್ವರಾಯ ನಮಃ. ಮಮ ಪ್ರಾಣ ಪೀಡೋಪ ಶಾಂತಗೆ. ದುಸ್ವಪ್ನ ಆಗಲಿ, ಕನಸುಗಳು ಬೀಳೋದಾಗಲಿ, ಭ್ರಮೆ ಉಂಟಾಗೋದಾಗಲಿ, ಭಯ ಉಂಟಾಗೋದಾಗಲಿ, ಭೂತ ಪ್ರೇತ ಮಾಟ ಮಂತ್ರ ವಾಮಾಚಾರ ತಂತ್ರಗಳಿಂದ ತೊಂದರೆ ಆಗೋದಾಗಲಿ ಆ ರಾಹು ಗ್ರಹದಿಂದ ಆಗ್ತಿರ್ತದೆ. ಅದಕ್ಕಾಗಿ ಯಾವುದೇ ರೀತಿ ಭೂತ ಪ್ರೇತ ಬಾಧೆಗಳಿದ್ದರೆ ನಿವಾರಣೆ ಆಗಲಿ, ದುಸ್ವಪ್ನಗಳ ಭಯಗಳಿದ್ದರೆ ದುಸ್ವಪ್ನ ಭಯ ನಿವಾರಣೆ ಆಗಲಿ, ಭ್ರಮೆಗಳಿದ್ದರೆ ಭ್ರಮೆ ನಿವಾರಣೆ ಆಗಲಿ ಅಂತ ಪ್ರಾರ್ಥನೆ ಮಾಡಿಕೊಡ್ರಿ. ಹೇಳ್ರಿ ಓಂ ರಾಹವೇ ನಮಃ.
ಮಮ ಚಕ್ಷು ಪೀಡೋಪ ಶಾಂತಗೆ. ಹಣ ಗಳಿಸೋದೈತಿ, ಆದರೆ ಅದಕ್ಕಿಂತ ಹೆಚ್ಚಿನಪ್ಪ ಅಂದರೆ ಮೋಕ್ಷ ಪ್ರಾಪ್ತಿ ಮಾಡ್ಕೊಳ್ಳೋದು ಮನುಷ್ಯ ಜೀವನದ ಮೊದಲನೇ ಉದ್ದೇಶ. ಜೀವನ ಉಪಭೋಗ ಮಾಡಲಿಕ್ಕೆ ನಮ್ಗೆ ಹಣ ಬೇಕಾಗ್ತೈತಿ, ಆದರೆ ಮಾನಸಿಕ ತೃಪ್ತಿ ಸಲುವಾಗಿ ಆಧ್ಯಾತ್ಮದ ನಾವು ಅರಿವನ್ನು ಮೂಡಿಸ್ಕೊಂಡ್ರೆ ಮಾತ್ರ ನಮ್ಗೆ ಮನಃಶಾಂತಿನ ತಿಳ್ಕೊಳ್ಳೋಕೆ ಸಾಧ್ಯ ಆಗ್ತೈತೆ. ಅದಕ್ಕಾಗಿ ಕೇತುಗ್ರಹ ದೇವತೆ ನಮಗೆ ಒಳ್ಳೆ ರೀತಿಯಿಂದ ಮೋಕ್ಷದ ದಾರಿಯಿಂದ ನಡೆಸಲಿ, ಮೋಕ್ಷಕ್ಕೆ ಸಂಬಂಧಿಸಿದ ಯಾವುದೇ ರೀತಿ ತೊಂದರೆಗಳು ಉಂಟಾಗದೇ ಇರಲಿ, ಆ ಕೇತುಗ್ರಹ ಸಂಬಂಧಿಸಿದ ಆಧ್ಯಾತ್ಮಿಕ ಜ್ಞಾನವನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡಿಕೊಡ್ರಿ. ಹೇಳ್ರಿ, ಓಂ ಕೇತವೇ ನಮಃ ಮಮ ಜ್ಞಾನ ಮೋಕ್ಷ ಪೀಡೋಪ ಶಾಂತಗೆ. ಏನಪ್ಪ ಅಂದರೆ ಒಬ್ಬ ದಂಪತಿಗಳಿಗೆ ಮಕ್ಕಳಿರಂಗಿಲ್ಲ, ಬಹಳ ವರ್ಷಗಳ ಕಾಲ ಇಬ್ಬರು ಮಂದಿ ಕೂಡಿ ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೋ, ಅವಾಗ ಶಿವ ಪ್ರತ್ಯಕ್ಷ ಆಗಿ ಅವರಿಗೊಂದು ವರವನ್ನು, ನೀವು ಸಂತಾನ ಭಾಗ್ಯವನ್ನು ಕೊಡ್ತೇನೆ, ಆದರೆ ದೀರ್ಘಾಯುಷ್ಯ ಅಂದರೆ 100 ವರ್ಷ ಆಯುಷ್ಯ ಇರುವಂತಹ ಅರೆಹುಚ್ಚ ಮಗ ಬೇಕೋ ಅಥವಾ 16 ವರ್ಷದ ಪೂರ್ಣ ಜ್ಞಾನಿ ಬೇಕು ಅಂತ ಕೇಳಿದಾಗ, ನಮಗೆ 16 ವರ್ಷದ ಆಯುಷ್ಯ ಇರಲಿ, ಅದ್ರ ಪೂರ್ಣ ಜ್ಞಾನ ಪ್ರಾಪ್ತಿಯಾಗಲಿ, ಅಂಥ ಮಗನನ್ನು ನಾನು ಕೊಡು ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತಾರೋ, ಅವಾಗ ದೇವರ ಅವ್ನಿಗೆ ಒಳ್ಳೆ ತಥಾಸ್ತು ಅಂತ ಹೇಳಿ ಅವ್ರಿಗೆ ಸಂತಾನ ಭಾಗ್ಯವನ್ನು ಕೊಡ್ತಾನೆ. ಅವನೇ ಮಾರ್ಕಂಡೇಯ ಮಹರ್ಷಿ. ಅವನಿಗೆ ಮುಂದೆ ಮಗು ಬೆಳೆದ ದೊಡ್ಡದಾಗಿ 16ನೇ ವರ್ಷಕ್ಕೆ ಯಾವಾಗ ಮಾರ್ಕಂಡೇಯ ಋಷಿ ಕಾಲಿಡ್ತಾನೋ ಅವಾಗ ಮೃತ್ಯು ಅಂದರೆ ಅವನಿಗೆ ಸಾವ ಸಮೀಪ ಬಂದಿರ್ತೈತಿ. ಅವಾಗ ಮಾರ್ಕಂಡೇಯ ಋಷಿ ಹೆಂಗಪ್ಪ ಅಂದರೆ ತತ್ವಜ್ಞಾನವನ್ನು ಅಥವಾ ಶಾಸ್ತ್ರವನ್ನು ಬಹಳ ಅರ್ಥವನ್ನು ಮಾಡ್ಕೊಂಡವ. ಸಣ್ಣಾಗಿರ್ತನಾಗಿಂದನ ಲಿಂಗದ ಜೊತೆ ಆಟ ಆಡೋದು, ದೇವರ ಗುಡಿಯಲ್ಲೇನ ಇರೋದು, ಈ ರೀತಿಯ ಒಂದು ಇಟ್ಕೊಂಡಿದ್ದು. ಅದಕ್ಕಾಗಿ ಮೃತ್ಯು ಪಾಶವನ್ನು ಯಮ ಹಾಕಿದಾಗ ಶಿವನ ಲಿಂಗಕ್ಕೆ ಹಿಂಗೆ ನೀವೆಲ್ಲರೂ ಫೋಟೋದು ನೋಡಿರ್ಬೇಕು, ಮಾರ್ಕಂಡೇಯ ಋಷಿದ ಹಿಂಗೆ ಲಿಂಗವನ್ನು ಹಿಡ್ಕೊಂಡು ಆ ಮಾರ್ಕಂಡೇಯ ಋಷಿ ಕೂತಿರ್ತಾನೆ. ಅವಾಗ ಯಮ ಪಾಶ ಹಾಕಿ ಜಾಗುತ್ತಿರ್ತಾನೆ, ಎಲ್ಲಪ್ಪ ಅಂದ್ರೆ ಶಿವಲಿಂಗಕ್ಕೆ ಮತ್ತು ಅವನು ದೇಹಕ್ಕೆ. ಅವಾಗ ಮಾರ್ಕಂಡೇಯ ಋಷಿಯಲ್ಲಿ ಮಹಾಮೃತ್ಯುಂಜಯ ಮಂತ್ರವನ್ನು ಬರೀತಾನೆ. ಏನಪ್ಪ ಅಂದರೆ ಓಂ ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕ್ಮೆ ಬಂಧನಾನ್ ಮೃತ್ಯೋರ್ಮುಕ್ಷಿ ಯಮಾಮೃತಾತ್ ಅಂತೇಳಿ ಆ ಮಹಾಮೃತ್ಯುಂಜಯ ಮಂತ್ರ ಪಠನೆ ಮಾಡಿ ಭಕ್ತಿಪೂರ್ವಕವಾಗಿ ಮಹಾಮಂತ್ರ ಪಠನೆ ಮಾಡಿದಾಗ ಅಲ್ಲಿ ಮತ್ತೆ ಶಿವ ಬರ್ತಾನೋ, ಆ ಪಾಶದಿಂದ ಬಿಡಿಸ್ತಾನೋ, ಅವನಿಗೆ 16 ವರ್ಷ ಆಯುಷ್ಯದಿಂದ 1000 ವರ್ಷ ಆಯುಷ್ಯವನ್ನು ಕೊಟ್ಟ ಮುಂದೆ ಒಬ್ಬ ಮಾರ್ಕಂಡೇಯ ಮಹರ್ಷಿಯಾಗಿ ಪರಿವರ್ತನೆ ಆಗ್ತಾನೆ. ಅದಕ್ಕಾಗಿ ನಮ್ಮ ಜನ್ಮಕುಂಡಲಿಯಲ್ಲಿ ಯಾವುದೇ ರೀತಿ ಗ್ರಹಗಳ ದೋಷಗಳ ನಿವಾರಣೆ ಸಲುವಾಗಿ ನವಗ್ರಹ ಶಾಂತಿ ಅಂತೂ ಮಾಡಿದ್ವಿ. ಅದಕ್ಕಾಗಿ ನಮಗೆ ಯಾವುದಾದ್ರೂ ಅಪಮೃತ್ಯುಗಳಿರ್ತಾವೆ, ಗಂಡಾಂತರಗಳ ಭಯಗಳಾಗಲಿ, ಅಥವಾ ಕೆಲವರು ಹೇಳ್ತಾರೆ ಒಂದು ಸ್ವಲ್ಪದೊಳಗೆ ಜೀವ ಹೋಗ್ತಿತ್ತು ಉಳಿತು ಅಂತ ಕೆಲವೊಂದು ಹೇಳ್ತಾರೆ. ಆ ರೀತಿ ಘಟನೆಗಳೇನಾದರೂ ನಮ್ಮ ಜೀವನದೊಳಗಿದ್ದರೆ, ಅಪಮೃತ್ಯುಗಳಾಗಲಿ ಅಥವಾ ಭಯಗಳಾಗಲಿ ಇದ್ದರೆ ನಿವೃತ್ತಿ ಆಗಲಿ, ಆ ಮಹಾಮೃತ್ಯುಂಜಯ ದೇವತೆಯ ಕೃಪಾಶೀರ್ವಾದ ಪ್ರಾಪ್ತಿಯಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಡ್ರಿ. ಮೊದಲ ಕಾಲದೊಳಗೆ ಬಾಗಿಲ ಭರಮಪ್ಪ ಅಂತೇಳಿ ಪೂಜೆ ಮಾಡ್ತಾರೆ. ಬಾಗಿಲು ಹತ್ತಾಕ ಕಲ್ಲಿಟ್ಟ ಹಿರಿಯರ ಈ ನಮ್ಮ ಮನೆಯನ್ನು ರಕ್ಷಣೆ ಮಾಡಲಿ, ಮನ್ಯಾಗ ಮಕ್ಕಳಿಗೆ ಯಾವುದೇ ರೀತಿ ಆರೋಗ್ಯದ ಸಮಸ್ಯೆ ಉಂಟಾಗೋದಿಲ್ಲ ಅಂತ ಬಾಗಿಲ ಭರಮಪ್ಪನ ಪೂಜೆ ಮಾಡ್ತಿದ್ರು. ಆದರೆ ಈಗ ವಾಚ್ಮನ್ ಇಡ್ತಾರೆ ಹೆಜ್ಜಾನೆಚ್ಚ. ಅದಕ್ಕಾಗಿ ಆ ಮಹಾಮೃತ್ಯುಂಜಯ ದೇವತೆ ಈ ಪರಿಸರದಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯನ್ನು ಈ ಕಟ್ಟಡದಲ್ಲಿ ಯಾವುದೇ ರೀತಿ ಪ್ರವೇಶ ಮಾಡಿಕೊಡದೇ ಇರಲಿ, ಈ ಕಟ್ಟಡಕ್ಕೆ ಯಾವುದೇ ರೀತಿ ದೃಷ್ಟಿ ದೋಷಗಳಾಗಲಿ ಅಥವಾ ಮತ್ತೆ ಯಾವುದೇ ರೀತಿ ನಕಾರಾತ್ಮಕ ಶಕ್ತಿಗಳ ದೋಷಗಳ ಉಂಟು ಮಾಡದೇ ಇರಲಿ ಅಂತ ಪ್ರಾರ್ಥನೆ ಮಾಡಿಕೊಡ್ರಿ. ಓಂ ಮಹಾಮೃತ್ಯುಂಜಯಾಗಿ ನಮಃ ಅಂತ ಪ್ರಾರ್ಥನೆ ಮಾಡ್ಕೊಂಡು ಸಣ್ಣ ಕುಂಬಳಕಾಯಿನ ಪೂಜೆಯನ್ನು ಮಾಡಬೇಕು. ಅಕ್ಷತೆ ಹಾಕ್ರಿ ಮನುಷ್ಯನೊಳಗೆ ಓಂ ಮಹಾಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡ್ರಿ. ಇವೆಲ್ಲರೂ ಮನೆ ಕಟ್ತಾರೋ, ದೊಡ್ಡದ ಕಟ್ಟಲಿ ಅಥವಾ ಸಣ್ಣದ ಕಟ್ಟಲಿ, ದೊಡ್ಡ ಅರಮನೆನ ಕಟ್ಟಲಿ, ಆದರೆ ಅಲ್ಲಿ ವಾಸ್ತು ಶಾಂತಿಯನ್ನು ಗೃಹ ಪ್ರವೇಶವನ್ನು ಯಾಕೆ ಮಾಡ್ತಾರೋ ಅಂತ ಯಾರೂ ಕೇಳಂಗಿಲ್ಲ, ಅದು ಹೇಳಂಗಿಲ್ಲ. ಆದರೆ ವಾಸ್ತು ಶಾಂತಿಯನ್ನು ಶಾಸ್ತ್ರಾನುಸಾರವಾಗಿ ಯಾಕೆ ಮಾಡಬೇಕು ಅಥವಾ ಅದಕ್ಕೆ ಕಾರಣಗಳೇನು ಅಂತೇಳಿ ನೋಡಿದಾಗ ನಾವು ವಿಶ್ವಕರ್ಮ ಪುರಾಣ ಅಥವಾ ಬ್ರಹ್ಮಾಂಡ ಪುರಾಣದೊಳಗೆ ಈ ರೀತಿ ಉಲ್ಲೇಖ ಬರ್ತೈತಿ. ಏನಪ್ಪ ಅಂದರೆ ಅಂಧಕಾಸುರ ಅನ್ನೋ ರಾಕ್ಷಸ, ಇದೇನು ರಾಕ್ಷಸನ ಅಸ್ತಿತ್ವ ಇಲ್ಲಿ ತೆಗೆದಿತ್ಲೆ ನಾವು, ಅಂಧಕಾಸುರ ಅನ್ನೋ ಒಬ್ಬ ರಾಕ್ಷಸ ಇರ್ತಾನೋ, ಆ ರಾಕ್ಷಸ ಬ್ರಹ್ಮನ ಕುರಿತ ಎಷ್ಟೋ ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾನೆ. ಆ ತಪಸ್ಸನ್ನು ಮಾಡಿದಾಗ ಉಗ್ರ ರೀತಿಯಿಂದ ತಪಸ್ಸನ್ನು ಮಾಡಿ ಆ ರಾಕ್ಷಸ ಬ್ರಹ್ಮನನ್ನು ಒಲಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾನೆ. ಅದಕ್ಕಾಗಿ ಅನಿವಾರ್ಯ ರೀತಿಯಿಂದ ಬ್ರಹ್ಮ ಅವನಿಗೆ ಒಲಿಬೇಕಾಗಿ ಬ್ರಹ್ಮ ಪ್ರತ್ಯಕ್ಷ ಆಗ್ತಾನೋ. ಬ್ರಹ್ಮ ಪ್ರತ್ಯಕ್ಷ ಆಗಿ ನೀವು ಯಾವ ಕಾರಣ ಸಲುವಾಗಿ ನೀನು ತಪಸ್ಸನ್ನು ಮಾಡ್ತಿದ್ದೀಯಾ ಅಂತ ಕೇಳಿದಾಗ, ನನಗೆ ನಿಮ್ಮ ತ್ರಿಮೂರ್ತದಲ್ಲಿರ್ತಕ್ಕಂತಹ ಆ ಬ್ರಹ್ಮ ವಿಷ್ಣು ಮಹೇಶ್ವರ ನೀವು 3 ಜನ ಇದ್ದಾರೆ, ಅವರಲ್ಲಿ ಯಾರಿಗಾದರೂ ಇರುವಂಥ ಶಕ್ತಿಯನ್ನು ನನಗೆ ಪ್ರದಾನಿಸಬೇಕು ಅಂತ ಬ್ರಹ್ಮನಿಗೆ ಕೇಳ್ತಾನೆ. ಅವಾಗ ಅನಿವಾರ್ಯತೆಯಿಂದ ಪ್ರತ್ಯಕ್ಷ ಆಗಿರೋದ ಕಾರಣದಿಂದ ಆ ಶಿವನಲ್ಲಿರುವಂಥ ಸಮಾನವಾದ ಶಕ್ತಿಯನ್ನು ಬ್ರಹ್ಮದೇವನ ಆ ರಾಕ್ಷಸನಿಗೆ ಅಂಧಕಾಸುರ ರಾಕ್ಷಸನಿಗೆ ಕೊಡ್ತಾನೆ.
ಕೊಟ್ಟಾಗ ನಾವು ಯಾವುದೋ ಒಬ್ಬ ವ್ಯಕ್ತಿಗೆ ಅರ್ಧಕ್ಕೆ ಏನಾದರೂ ಬಂತಪ್ಪ ಅಂದರೆ ಅಹಂಕಾರ ಬರ್ತೈತೆ. ಹಂಗೆ ಆ ಅಂಧಕಾರಾಸುರ ರಾಕ್ಷಸನಿಗೆ ಅಹಂಕಾರ ಬಂದ್ಬಿಡ್ತೈತೆ. ಏನಪ್ಪ ಅಂದರೆ ನನಗೆ ಶಿವನಷ್ಟು ಶಕ್ತಿ ಇರೋದ್ರಿಂದ ಆ ಶಿವನನ್ನು ಕೈಲಾಸದಿಂದ ಓಡಿಸಿ ಆ ಕೈಲಾಸವಾದ ಅಧಿಪತಿ ನಾನು ಆಗ್ತೀನಿ ಅಂತಲೇ ಕೈಲಾಸಕ್ಕೆ ಹೋಗ್ತಾನು. ಅವಾಗ ನಾವು ಈಗ ಗಣಪತಿ ಪಾರ್ವತಿ ಪರಮೇಶ್ವರ ಪೂಜೆ ಆದ ನಂತರ ನಾಂದಿ ಸಮಾರಾಧನೆ ದೇವತೆ ಪೂಜೆ ಮಾಡಿದ್ವಿ. ಶಿವನ ಪರಿವಾರ ದೇವತೆಗಳು, ಶಿವನ ಮುಂದೆ ನಂದಿ ಹೆಂಗಿರ್ತೈತೆ ಹಂಗೆ ಅಲ್ಲಿ ಶ್ರೀ ನಂದಿ ಭೃಂಗಿ ವೀರಕ ದೇವತೆಗಳೆಲ್ಲ ಇರ್ತಾರೋ. ಆ ರಾಕ್ಷಸ ಬರೋದನ್ನು ನೋಡಿ ತಡಿತಾರೆ. ಆದರೆ ಅವನಿಗೆ ಶಿವನ ಸಮಾನವಾದ ಶಕ್ತಿ ಪ್ರಾಪ್ತಿಯಾಗಿರೋದ್ರಿಂದ ಆ ಎಲ್ಲ ದೇವತೆಗಳನ್ನ ಬಡ್ದು ಓಡಿಸ್ಬಿಡ್ತಾನು. ಅವಾಗ ಶಿವ ಧ್ಯಾನಸ್ಥನಾಗಿ ಕುಳಿತುಕೊಂಡಂಥ ಶಿವನ ಹತ್ರ ಹೋಗಿ ಶಿವನಿಗೆ ಕರಿತಾನೆ. ಆದರೆ ಶಿವ ಎತ್ತರ ಆಗೋದಿಲ್ಲ. ಅವಾಗ ಶಿವನ ಹೋಗಿ ಅಲಗಾಡಿಸಿದಾಗ ಎಚ್ಚರ ಆಗ್ತಾನೆ. ಶಿವ ಕೋಪದಿಂದ ಅಂದರೆ ಉಗ್ರತೆಯಿಂದ ಎಚ್ಚರ ಆದಾಗ ಇಬ್ಬರ ನಡುವೆ ಕುಸ್ತಿ ಆರಂಭ ಆಗ್ತೈತೆ. ನಾವೇನೀಗ ಜಾತ್ರೆಯೊಳಗೆ ಕುಸ್ತಿ ಆಡ್ತಾರಲ್ಲ, ಅಂಧಕಾಸುರ ಈ ಜಗತ್ತಿನೊಳಗೆ ಮೊದಲನೇ ಕುಸ್ತಿ ಆರಂಭ ಆಗಿದ್ದಪ್ಪ ಅಂದರೆ ಅಂಧಕಾಸುರ ರಾಕ್ಷಸ ಮತ್ತು ಶಿವನ ನಡುವೆ. ಎಷ್ಟೋ ವರ್ಷಗಳ ಕಾಲ ಆ ಯುದ್ಧ ಕುಸ್ತಿಯನ್ನು ನಡೆದೈತಿ. ಆದರೆ ಶಿವನಿಗೂ ಶಕ್ತಿ ಜಾಸ್ತಿ ಮತ್ತು ಅಂಧಕಾಸುರ ರಾಕ್ಷಸನ ಶಕ್ತಿ ಜಾಸ್ತಿ ಇರೋದ್ರಿಂದ ಯಾರೊಬ್ಬರು ಸೋಲು ಒಪ್ಕೊಳ್ಳೋಂಗಿಲ್ಲ. ಆವಾಗ ಬ್ರಹ್ಮದೇವ ಪಾರ್ವತಿ ದೇವಿ ಹತ್ರ ಹೋಗಿ ಶಿವನ ಅಷ್ಟು ಶಕ್ತಿಯನ್ನು ಆ ಅಂಧಕಾಸುರ ರಾಕ್ಷಸನಿಗೆ ಕೊಟ್ಟಿರೋದ್ರಿಂದ ನೀನು ಆ ಶಿವನ ದೇಹದಲ್ಲಿ ಅರ್ಧನಾರೀಶ್ವರ ಸ್ವರೂಪ ಧಾರಣೆಯನ್ನು ಮಾಡಿ ಆ ರಾಕ್ಷಸನಿಗೆ ಸಂಹಾರವನ್ನು ಮಾಡಬೇಕು, ರಾಕ್ಷಸನ ಅಂತ್ಯವನ್ನು ಮಾಡಿರಿ ಅಂತ ಕೇಳ್ಕೊಳ್ತಾನೆ. ಆವಾಗ ಪಾರ್ವತಿ ದೇವಿ ಆ ಬ್ರಹ್ಮನ ಕೋರಿಕೆಗೆ ಒಲಿದ ಆ ಶಿವನ ದೇಹದಲ್ಲಿ ಅರ್ಧ ಭಾಗವನ್ನು ಸೇರಿ ಅಂಧಕಾಸುರ ಅಂದರೆ ಅರ್ಧನಾರೀಶ್ವರ ಸ್ವರೂಪ ಧಾರಣೆಯನ್ನು ಮಾಡಿ ಆ ಅಂಧಕಾಸುರ ರಾಕ್ಷಸನಿಗೆ ಶಿವ ಮತ್ತು ಶಕ್ತಿ ಇಬ್ಬರು ಮಂದಿ ಸಮ್ಮಿಲನ ಆದಾಗ ಅರ್ಧನಾರೀಶ್ವರ ಸ್ವರೂಪ ಧಾರಣೆ ಆಗ್ತೈತಿ. ಆ ಸ್ವರೂಪ ಧಾರಣೆ ಆದಾಗ ಶಿವನಿಗೆ ಶಕ್ತಿ ಪ್ರಾಪ್ತಿಯಾದ ನಂತರ ಆ ಅಂಧಕಾಸುರ ರಾಕ್ಷಸನು ಇಬ್ಬಾಗವನ್ನು ದೇಹದ 2 ಭಾಗವನ್ನು ಮಾಡಿಬಿಡ್ತಾನಂತ ಶಿಟ್ಟಿನಿಂದ. ಅವಾಗ ಕೋಪದಿಂದ ಒಂದು ಭಾಗ ಭೂಮಿಗೆ ಎಸೆದು ಬಿಡ್ತಾನು. ಶಿವನ ಬೆವರ ಹನಿ ಮತ್ತು ಆ ಅಂಧಕಾಸುರ ರಾಕ್ಷಸನ ದೇಹ ಎರಡೂ ಕೂಡಿ ಭೂಮಿಗೆ ಮತ್ತು ಬಂದು ಅಪ್ಪಳಿಸಿದಾಗ ಮತ್ತೊಬ್ಬ ದೈತ್ಯವಾದಂಥ ರಾಕ್ಷಸ ಉತ್ಪತ್ತಿ ಆಗ್ತಾನೆ. ಅವನೇ ವಾಸ್ತುಪುರುಷ. ವಾಸ್ತುಪುರುಷ ಇಲ್ಲಿ ಭೂಮಿಗೆ ಬಂದ ನಂತರ ಹಲವಾರು ರಾಶಿಗಳನ್ನ ಋಣ ತೃಣಕಾಷ್ಟ ಏನು ಜೀವರಾಶಿಗಳು ಬರ್ತಾವೆ ಆ ಜೀವಗಳನ್ನೆಲ್ಲ ಭಕ್ಷಣೆ ಮಾಡೋಕ್ಕೆ ತಿನ್ನಕ್ಕೆ ಚಾಲು ಮಾಡ್ತಾನೆ. ಅವಾಗ ಬ್ರಹ್ಮನ ಈ ಸೃಷ್ಟಿಯನ್ನೆಲ್ಲ ಹಾಳು ಮಾಡ್ತಾನೆ ಈ ರಾಕ್ಷಸ ಅಂತೇಳಿ ಎಲ್ಲ ಗಂಧರ್ವ ರಾಕ್ಷಸ ಕಿನ್ನರ ಕಿಂಪುರುಷ ಎಲ್ಲರನ್ನು ಕರೆದ ಒಂದು ಆಜ್ಞೆ ಏನು ಮಾಡ್ತಾನೆ. ಏನಪ್ಪ ಅಂದರೆ ಈ ರಾಕ್ಷಸನನ್ನು ಕೆಳಮುಖವಾಗಿ ಹಾಕ್ರಿ ಮತ್ತು ದೇಹದ ಎಲ್ಲ ಭಾಗದಲ್ಲಿ ಕುಳಿತುಕೊಂಡು ಬಿಡ್ರಿ ಅಂತೇಳಿ ಆಜ್ಞೆಯನ್ನು ಮಾಡ್ತಾನೆ. ಅವಾಗ ಬ್ರಹ್ಮನ ಆಜ್ಞೆ ಪ್ರಕಾರ ಎಲ್ಲ ಗಂಧರ್ವ ಕಿನ್ನರ ಕಿಂಪುರುಷ ರಾಕ್ಷಸ ಸಿದ್ಧಿ ಸಾಧ್ಯ ವಿದ್ಯಾಧರ ಎಲ್ಲ ದೇವತೆಗಳು ಬಂದ ಆ ರಾಕ್ಷಸನ ಕೆಳಮುಖವಾಗಿ ಹಾಕಿ ಎಲ್ಲ ಭಾಗದಲ್ಲಿ ಕುಳಿತುಕೊಂಡು ಬಿಡ್ತಾರೆ. ನಾವು ಮನೆ ಕಟ್ಟಬೇಕಾಗಿತ್ತು ಅಂದರೆ ವಾಸ್ತು ರಚನೆ ನೋಡ್ತೇವೆ. ಈಶಾನ್ಯಕ್ಕೆ ತಲೆ ಇರೋದ್ರಿಂದ ಅಲ್ಲಿ ಜಗಲಿರಬೇಕು. ಅದಕ್ಕಾಗಿ ಅಲ್ಲಿ ಧ್ಯಾನ ಮಾಡಬೇಕಾಗ್ತಿತ್ತು. ನಮ್ಮ ತಲೆ ಸರಿ ಇತ್ತಪ್ಪ ಅಂದರೆ ಮನೆಯಾಗಿನ ಎಲ್ಲ ವ್ಯವಸ್ಥೆಗಳು ಸರಿ ಇರ್ತಾವೆ. ಆಗ್ನೇಯ ದಿಕ್ಕಿಗೆ ನಮ್ಮ ಬಲಗೈ ಹೆಚ್ಚು ಕೆಲಸ ಮಾಡೋದಿಲ್ಲ. ಆಗ್ನೇಯ ದಿಕ್ಕಿಗೆ ಅಡುಗೆ ಮನೆ ಇರಬೇಕು. ಅಡುಗೆ ಮನೆ ಇತ್ತಪ್ಪ ಅಂದ್ರೆ ಆರೋಗ್ಯ ವೃದ್ಧಿ ಆಗೋ ಸಲುವಾಗಿ ನಾವು ಕೆಲಸವನ್ನು ಮಾಡಿದ್ರೆ ನಮ್ಗೆ ಪರಿಶ್ರಮದಿಂದ ಹಣ ಹೆಂಗೆ ಸಿಗ್ತೈತಿ ಹಂಗೆ ಮನ್ಯಾಗ ಅಡುಗೆ ಆಗ್ನೇಯ ದಿಕ್ಕಿಗೆ ಇರೋದ್ರಿಂದ ಬಲಗೈ ಇರೋದ್ರಿಂದ ಆಗ್ನೇಯ ದಿಕ್ಕಿಗೆ ಅಗ್ನಿ ತತ್ವ ಜಾಸ್ತಿ ಇರೋದ್ರಿಂದ ಅಲ್ಲಿ ನಾವು ಎಲ್ಲ ಪೂಜೆನ ರಾತ್ರಿ ರಕ್ಷೋಗುಣ ಹೋಮ ಸಲುವಾಗಿ ಆಹ್ವಾನೆಯನ್ನು ಮಾಡಿದ್ವು. 61 ದೇವತೆಗಳನ್ನ ಆ ಮಂಡಲದೊಳಗೆ ಆಹ್ವಾನೆಯನ್ನು ಮಾಡಿ ಆ ದೇವತೆಗಳಿಗೆ ಆಹುತಿಯನ್ನು ಕೊಟ್ಟು. ಯಾಕಪ್ಪ ಅಂದರೆ ದುರ್ಜನಂ ಪ್ರಥಮಂ ಒಂದೇ ಸಜ್ಜನಂ ತದನಂತರಂ ಅಂತ ಹೇಳ್ತಾರೆ. ಅಂದರೆ ದುಷ್ಟರಿಗೆ ಮೊದಲಿಗೆ ನಾವು ಅದ್ರ ಸಲುವಾಗಿ ಬಲಿಯನ್ನು ಮೊದಲು ಕೊಟ್ಟು ಈ ಪ್ರವೇಶ ಮಾಡೋಕ್ಕಿಂತ ಮುಂಚೆ ಬಲಿಹರಣ ಮಾಡಿ ಆಮೇಲೆ ಎಲ್ಲ ಪೂಜೆ ಮುಗಿದ ನಂತರ ದೇವರಿಗೆ ನೈವೇದ್ಯವನ್ನು ತೋರಿಸ್ತೀವಿ ನಾವು. ಯಾಕಪ್ಪ ಅಂದರೆ ದುರ್ಜನಂ ಪ್ರಥಮಂ ಒಂದೇ ಸಜ್ಜನಂ ತದನಂತರಂ, ದುಷ್ಟರಿಗೆ ಮೊದಲ ಏನು ಬೇಕಲ್ಲ ಅವ್ರಿಗೆ ಕೊಟ್ಟ ಆಮೇಲೆ ಸಜ್ಜನರಿಗೆ ನಾವು ತಿಳಿಸಿವನ್ನು ಹೇಳಿ ಕೊಡ್ಬೋದು. ಅದಕ್ಕಾಗಿ ಬಲಿಹರಣ ಮುಖಾಂತರ ಯಾವುದೇ ರೀತಿ ನಕಾರಾತ್ಮಕ ಶಕ್ತಿ ಇದ್ದರೆ ಇಲ್ಲಿಂದ ಉಚ್ಚಾಟನೆ ಆಗಲಿ, ಈ ವಾಸ್ತು ದೋಷಗಳಿದ್ದರೆ ವಾಸ್ತು ದೋಷಗಳ ನಿವಾರಣೆ ಆಗಲಿ, ವಾಸ್ತು ಪುರುಷನ ಶುಭ ಫಲ ಉಂಟಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಡ್ರಿ. ಆ ವಾಸ್ತು ಪುರುಷನ ಮೂರ್ತಿಗೆ ಅಕ್ಷತೆ ಹಾಕ್ರಿ. ಹೇಳ್ರಿ ಓಂ ವಾಸ್ತು ದೇವತಾಗೆ ನಮಃ.